ವಿಶ್ವವಾಣಿ ಸ್ಪೆಷಲ್ ವಾಹಿನಿಯ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಅಂಕಣಕಾರ. ಈ ಒಂದು ಅಂಕಣದಲ್ಲಿ, ಈ ಒಂದು ವಿಡಿಯೋ ಅಂಕಣದಲ್ಲಿ ನಮ್ಮ ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೆ ಕೆಲವಾರು ಸಂಗತಿಗಳನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ತೀನಿ. ಇವತ್ತಿನ ಶೀರ್ಷಿಕೆ ಭಾರತದ ತಾಯಂದಿರು ತಮ್ಮ ಮಕ್ಕಳಿಗೆ ಅಫೀಮು ತಿನ್ನಿಸುತ್ತಿದ್ದರೆ. ಅಫೀಮು ಬಹಳ ಭಯಾನಕವಾದ ಒಂದು ಮಾದಕ ದ್ರವ್ಯ, ನಮಗೆ ಗೊತ್ತೇ ಇದೆ. ಯಾರು ಹೇಳಿದ್ರು ಇದನ್ನು? ಈ ಕೆಲವು ವಿವರಗಳನ್ನು ನೋಡೋಣ. ಸುಮಾರು ಒಂದು ಶತಮಾನದ ಹಿಂದೆ ಮಿಸ್ ಮೇಯೋ ಕ್ಯಾಥರಿನ್ ಅನ್ನೋ ಅಮೇರಿಕನ್ ಮಹಿಳೆ ಭಾರತಕ್ಕೆ ಬಂದಳು. ಭಾರತವನ್ನೆಲ್ಲ ಸುತ್ತಾಡಿ, ವಿಶೇಷವಾಗಿ ಬಂಗಾಳವನ್ನು ಸುತ್ತಾಡಿ 1927ರಲ್ಲಿ ಒಂದು ಪುಸ್ತಕ ಬರೆದಳು. ಏನದರ ಹೆಸರು? ಮದರ್ ಇಂಡಿಯಾ ಹಾಗೆ ಅಂತ. ಅದು ನ್ಯೂಯಾರ್ಕಲ್ಲಿ ಪ್ರಕಟ ಆಯಿತು. ಏನಿದೆ ಅದರಲ್ಲಿ ನೋಡಿ, ನಾವು ನಮ್ಮ ಬಗ್ಗೆ ಅರಿವಿಲ್ಲದೆ ಇದ್ದರೆ, ನಮ್ಮ ದೇಶವನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅವಳು ಬರೆದಳು, ಭಾರತದಲ್ಲಿ ತಾಯಂದಿರು ತಮ್ಮ ಮಕ್ಕಳಿಗೆ ಅಫೀಮ್ ತಿನ್ನಿಸ್ತಾರೆ ಹಾಗೆ ಅಂತ. ಬಹಳ ಕಡೆ ಈ ಪುಸ್ತಕವನ್ನು ಬಹಳ ಕಡೆ ಟೀಕೆ ಮಾಡಿದ್ರು, ಪ್ರತಿಭಟಿಸಿದ್ರು. ಆದರೆ ಈ ಹಿನ್ನೆಲೆಯನ್ನು ತಿಳ್ಕೋಬೇಕಾಗುತ್ತೆ. ವಿಶೇಷ ಅಂತ ಹೇಳಿದ್ರೆ, ಅಂದರೆ 100 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದರು. ಏನು ಮಾಡಿದ್ರು ಬ್ರಿಟಿಷರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅವರೇನು ಮಾಡಿದ್ರು? ನಮ್ಮ ಭಾರತದ ಕೃಷಿಯನ್ನು ನಾಶ ಮಾಡಿದ್ರು, ಉದ್ಯಮಗಳನ್ನು ನಾಶ ಮಾಡಿದ್ರು, ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಿದ್ರು. ಅತ್ಯಂತ ಶ್ರೀಮಂತವಾದ ರಾಷ್ಟ್ರ ನಮ್ಮದು. 1-2 ಅಲ್ಲ, ಅನೇಕ ಸಾವಿರ ವರ್ಷಗಳು ಆ ಥರ ಅದನ್ನು ಪೂರ್ತಿ ನಾಶ ಮಾಡಿದ್ರು. ವಿಶೇಷವಾಗಿ ಕೃಷಿಗೆ ವಿಪರೀತ ತೆರಿಗೆ ಹಾಕಿ ರೈತರು ಬಿಟ್ಟು ಓಡೋಗೋ ಥರ ಮಾಡಿದ್ರು. ಸುಭಿಕ್ಷವಾದ ನಮ್ಮ ದೇಶ ದರಿದ್ರ ದೇಶ ಆಯಿತು. ಉಪವಾಸದಿಂದ ಜನ ಸಾಯೋ ಥರ ಆಯಿತು. ಇವರೇನು ಮಾಡಿದ್ರು ಬ್ರಿಟಿಷರು? ಅತ್ಯಂತ ನೀಚರು, ದುಷ್ಟರು ಅವರು. ಬರ್ಮಾದಲ್ಲಿ ಮತ್ತು ಕೆಲವು ಕಡೆ ಅವರೇನು ಮಾಡಿದ್ರು? ಅಫೀಮನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಇದೇ ರೀತಿ ಮಾಡಿದ್ದವರು ಚೀನಾದಲ್ಲಿ ಕೂಡ. ಚೀನಾ ಅನೇಕ ಶತಮಾನಗಳ ಕಾಲ ಭಾರತದ ಮಿತ್ರ ರಾಷ್ಟ್ರ, ಭಾರತದ ಒಂದು ಸ್ನೇಹಿತ ಅಂತಲೇ ಹೇಳಬಹುದು. ಚೀನಾದಿಂದ ತುಂಬ ಜನ ನಮ್ಮ ವಿಶ್ವವಿದ್ಯಾಲಯಗಳಿಗೆ ಬಂದು ಜ್ಞಾನಾರ್ಜನೆಗೆ ಬರ್ತಾಯಿದ್ರು, ಅಧ್ಯಯನಕ್ಕೆ ಬರ್ತಾಯಿದ್ರು, ನಮ್ಮ ಗ್ರಂಥಗಳ ಅನುವಾದ ಮಾಡ್ಕೊಂಡು ಹೋಗ್ತಾಯಿದ್ರು ಚೀನಾ ದೇಶಕ್ಕೆ. ಇದು 1-2 ಅಲ್ಲ, ಅನೇಕ ಸಾವಿರ ವರ್ಷ. ಅದು ಕಮ್ಯುನಿಸ್ಟ್ ಕೈಗೆ ಸಿಕ್ಕ ಮೇಲೆ ಏನಾಯಿತು? ಅದು ಶತ್ರು ರಾಷ್ಟ್ರ ಆಯಿತು. ಇವರು ಬ್ರಿಟಿಷರು ಚೀನಾ ದೇಶವನ್ನು ಕೂಡ ಹಾಳು ಮಾಡಿದ್ರು. ಅಲ್ಲಿ ಕೂಡ ಅಫೀಮನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಅಲ್ಲಿ ಟೀ ಬೇಕಾಗಿತ್ತು. ಚೀನಾದಲ್ಲಿ ಟೀ ಒಂದು ಖ್ಯಾತಿ ಗಳಿಸಿರುವಂಥದ್ದು. ಆ ಟೀ ಬೇಕಾಗಿದ್ದರಿಂದ ಅವರೇನು ಮಾಡಿದ್ರು? ಅಫೀಮನ್ನು ಬಲವಂತವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮಲ್ಲಿ ಕೂಡ ಬಂಗಾಳದ ಪಕ್ಕದಲ್ಲಿ ಮತ್ತು ಬರ್ಮಾ ದೇಶದಲ್ಲಿ, ಮಯನ್ಮಾರ್ ಅಂತ ಈಗೇನು ಕರಿತೀವಿ, ಅಲ್ಲಿ ಈ ಅಫೀಮನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅತ್ಯಂತ ವಿನಾಶಕಾರಿ ಮಾದಕ ದ್ರವ್ಯ ಅದು. ನೋಡಿ ಎಷ್ಟು ವಿಚಿತ್ರ ಅಂದರೆ, ಆ ಕಾಲದಲ್ಲಿ 100 ವರ್ಷಗಳಿಗಿಂತ ಹಿಂದೆ 7,000 ಅಫೀಮಿನ ಮಾರಾಟವನ್ನು ಮಾಡೋ ಅಂಗಡಿಗಳಿದ್ವು ಹಾಗೆ ಅಂತ. ಎಷ್ಟು ಭಯಂಕರ ನೋಡಿ. 7,000 ಅಂಗಡಿಗಳಿದ್ವು ಮತ್ತು ಅಫೀಮನ್ನು ಉಚಿತವಾಗಿ ಹಂಚ್ತಾಯಿದ್ರು. ಜನಗಳ ನಾಶವಾಗಲಿ ಹಾಗೆ ಅಂತ, ಭಾರತೀಯ ಸಮಾಜ ನಾಶ ಆಗಲಿ ಅಂತ. ಅಲ್ಲಿ ಕೂಡ ಅಷ್ಟೇ, ಚೀನಾವನ್ನು ನಾಶ ಮಾಡಿದವರು ಇದೇ ಬ್ರಿಟಿಷರೇನೆ. ಯಾವ ವಿರೋಧಕ್ಕೂ ಕೂಡ ಬಗ್ಗಲಿಲ್ಲ. ಅನೇಕ ಕಡೆ ವಿರೋಧ ಬಂತು, ಹೀಗೆ ಮಾಡಬಾರ್ದು ಹಾಗೆ ಅಂತ. ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು, ಕೃಷಿನ, ಉದ್ಯಮಗಳನ್ನು ಬ್ರಿಟಿಷರು ನಾಶ ಮಾಡಿದ್ದಕ್ಕೆ ಏನಾಯಿತು ಅಂದರೆ, ಜನಕ್ಕೆ ತಿನ್ನೋದಕ್ಕೂ ಏನೂ ಇಲ್ಲದ ಹಾಗಾಯಿತು. ವಿಶೇಷವಾಗಿ ಬಂಗಾಳ ಬಹಳ ಅದ್ಭುತವಾಗಿತ್ತದು. ಈಗ ಪೂರ್ತಿ ನಾಶವಾಗಿ ಹೋಗಿದೆ. ಸುಮಾರು ಒಂದು 100 ವರ್ಷಗಳ ಹಿಂದೆ ಈ ಬಡತನದ ಇದರಲ್ಲಿ ಏನೊಂದು ಸಿಕ್ಕಾಕೊಂಡಿತ್ತು ಬಂಗಾಳ. ಅಲ್ಲಿ ಜನಗಳಿಗೆ ತಿನ್ನೋದಕ್ಕೆ ಏನೂ ಇರಲಿಲ್ಲ. ಯಾವ್ಯಾವುದೋ ಬ್ರಿಟಿಷರ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು. ಹೆಣ್ಣುಮಕ್ಕಳು ಕೂಡ ದುಡಿಬೇಕಾಗಿತ್ತು. ದುಡಿದೇ ಇದ್ದರೆ ಆಗ್ತಿರಲಿಲ್ಲ, ಯಾಕೆಂದರೆ ಅವರ ಜಮೀನುಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಏನೂ ಇರಲಿಲ್ಲ. ಅವರು ಆ ಕಾರ್ಖಾನೆಗಳಲ್ಲಿ ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಗಿತ್ತು. ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ? ಮನೆಯಲ್ಲಿ ಯಾರೂ ಇರಲಿಲ್ಲ. ಎಲ್ಲ ವಯಸ್ಕರು ಕೂಡ ಕೆಲಸ ಮಾಡಬೇಕಾಗಿತ್ತು. ಹಾಗಾಗಿ ಅವರೇನು ಮಾಡೋರು?
ಮಕ್ಕಳಿಗೆ ಏನು ಉಚಿತವಾಗಿ ಸಿಗ್ತಾ ಇತ್ತು, ಉಚಿತವಾಗಿ ಹಂಚ್ತಾ ಇದ್ದರು ಬ್ರಿಟಿಷರು. ಆ ಅಫೀಮನ್ನು ತಿನ್ನಿಸ್ಬಿಟ್ಟು ಅವರನ್ನು ಮಲಗಿಸ್ಬಿಟ್ಟು ಬಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು. ಇದು ಅತ್ಯಂತ ದಾರುಣವಾದ ಸ್ಥಿತಿ, ಅತ್ಯಂತ ಭಯಾನಕವಾದ ಸ್ಥಿತಿ. ಆದರೆ ಈ ಹೆಣ್ಣುಮಗಳು ಮಿಸ್ ಮೇಯೋ ಕ್ಯಾಥರಿನ್, ಅಮೆರಿಕಾದ ಶ್ವೇತವರ್ಣೀಯ ಮಹಿಳೆಯೇನು, ಅವಳು ಬರೆದಿದ್ದೇನು ಅಂತ ಹೇಳಿದ್ರೆ ಇಷ್ಟೇ. ಈ ರೀತಿಯ ವಿವರಗಳು ಯಾವುದೂ ಇಲ್ಲ. ಭಾರತದಲ್ಲಿ ತಮ್ಮ ತಾಯಂದರು ತಮ್ಮ ಮಕ್ಕಳಿಗೆ ಅಫೀಮ್ ತಿನ್ನಿಸ್ತಾರೆ ಹಾಗೆ ಅಂತ. ಎಲ್ಲರೂ ಕೂಡ ಏನು ಇಷ್ಟು ದುಷ್ಟ ಸ್ಥಿತಿನಲ್ಲಿದೆ ಅಂತ ಭಾರತವನ್ನು ಒಂದು ರೀತಿ ಟೀಕೆ ಮಾಡಿದ್ದು. ಇಷ್ಟು ಭಯಾನಕವಾದ ಒಂದು ವ್ಯವಸ್ಥೆ ನಮ್ಮ ತಪ್ಪಿನಿಂದ ಆಯಿತು. ನಮಗೆ ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಶತ್ರುಗಳ ನಿರ್ವಹಣೆ ಮಾಡಬೇಕು ಗೊತ್ತಿರಲಿಲ್ಲ. ಒಳ್ಳೆಯ ಸೈನ್ಯ, ಒಳ್ಳೆಯ ಶೌರ್ಯ ಇದ್ದರೂ ಕೂಡ ನಾವು ಶತ್ರುಗಳನ್ನು ಔದಾರ್ಯದಿಂದ ನಡೆಸ್ಕೊಂಡ್ವಿ, ಮಾಡೋ ಹಾಗಿರಲಿಲ್ಲ. ಶತ್ರುಗಳಿಗೆ ಅವ್ರದ್ದೇ ಭಾಷೆಯಲ್ಲಿ ನಾವು ಉತ್ತರ ಕೊಡಬೇಕಾಗಿತ್ತು. ಇದೊಂದು ತಪ್ಪಾಯಿತು. ವಿಶೇಷವಾಗಿ ಏನು 15ನೇ ಶತಮಾನದ ಕೊನೆಯಲ್ಲಿ ಬ್ರಿಟಿಷರು ಮತ್ತು ಬೇರೆ ಬೇರೆ ಯುರೋಪಿಯನ್ ಆಕ್ರಮಣಕಾರಿಗಳು, ಕಳ್ಳರು, ಕಡಲ್ಗಳ್ಳರು ಬಂದರು. ಅವರೆಲ್ಲರೂ ಕೂಡ ವ್ಯಾಪಾರಕ್ಕೆ ಅಂತ ಬಂದರು. ನಮ್ಮಲ್ಲಿ ಅದ್ಭುತವಾದ ಒಂದು ಕೃಷಿ ಇತ್ತು, ಅನೇಕ ಪದಾರ್ಥಗಳು, ಸಾಂಬಾರು ಪದಾರ್ಥಗಳು ಇತ್ಯಾದಿ ಇತ್ತು. ಅವೆಲ್ಲದನ್ನು ಕೂಡ ಕೊಂಡುಕೊಳ್ಳೋದಕ್ಕೆ, ಲೂಟಿ ಮಾಡೋದಕ್ಕೆ ಬಂದರು. ವ್ಯಾಪಾರಕ್ಕೆ ಅಂತ ಬಂದವರು ನಮ್ಮ ಇಡೀ ದೇಶವನ್ನು, ಎಲ್ಲ ರಾಜ್ಯ ಪ್ರಾಂತಗಳನ್ನು ಆಪೋಷಣ ತಗೊಳ್ತಾರೆ, ನಮ್ಮನ್ನು ಆಳ್ತಾರೆ ಅನ್ನೋದು ನಮ್ಮ ಪೂರ್ವಿಕರಿಗೆ, ನಮ್ಮ ಹಿಂದಿನವರಿಗೆ ಗೊತ್ತಾಗಲೇ ಇಲ್ಲ. ಇದು ಬಹಳ ಮುಖ್ಯವಾದ ಅಂಶ. ನಾವು ನಮ್ಮ ಶತ್ರುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿವಾಜಿ ಮಹಾರಾಜನ್ನು ಕೂಡ ಜ್ಞಾಪಿಸ್ಕೋಬೋದು. ಅವರು ತಮ್ಮ ಆಡಳಿತದ ನೀತಿಗಳಲ್ಲಿ ಶತ್ರುಗಳನ್ನು ಮತ್ತು ಯಾವ ರೀತಿ ಅವ್ರನ್ನ ಎಚ್ಚರದಿಂದ ನೋಡ್ಕೋಬೇಕು, ಅವರು ಎಲ್ಲೆಲ್ಲಿ ನೆಲೆಗಳನ್ನು ಸ್ಥಾಪಿಸೋದಕ್ಕೆ ಅವಕಾಶ ಮಾಡಬೇಕು, ಈ ಎಲ್ಲದನ್ನು ಕೂಡ ಬಹಳ ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟರು. ಆ ಆಡಳಿತದ ವಿವರಗಳನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ, ಅದ್ಭುತ. ಅಂದರೆ ಶತ್ರುಗಳ ಅಪಾಯವನ್ನು ಎದುರಿಸೋದು ಹೇಗೆ ಅಂದ್ಬಿಟ್ಟು ಅವರು ನಿಯಮಗಳನ್ನು ರೂಪಿಸಿದರು. ಮುಖ್ಯವಾದ್ದೇನಂತ ಹೇಳಿದ್ರೆ, ಯಾವ ರೀತಿ ಇವರು ಪ್ರಚಾರ ಮಾಡ್ತಾಯಿದ್ರು ಈ ಶ್ವೇತವರ್ಣೀಯ ಯುರೋಪಿಯನ್ಸು, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಈಗಲೂ ಕೂಡ ಅನೇಕ ಪುಸ್ತಕಗಳಲ್ಲಿ ಈ ರೀತಿಯ ಇದೆಲ್ಲ ಇದೆ. ಓದೋರಿಗೆ ಏನನ್ಸುತ್ತೆ, ಇವಳು ಹೇಳಿರೋದು ನೋಡಿದ್ರೆ ಎಷ್ಟು ಕೆಟ್ಟ ಸ್ಥಿತಿನಲ್ಲಿದೆ ಭಾರತ, ಮಕ್ಕಳಿಗೆ ಅಫೀಮ್ ತಿನ್ನಿಸ್ತಾರೆ ಅಂತ. ಅಫೀಮನ್ನು ಯಾರು ಬೆಳೆದರು, ಅಫೀಮನ್ನು ಯಾವುದಕ್ಕೋಸ್ಕರ ಬೆಳೆದರು, ಯಾವ ರೀತಿ ಭಾರತ ಮತ್ತು ಚೀನಾ ದೇಶಗಳನ್ನು ನಾಶ ಮಾಡಿದ್ರು, ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಯಾವ ರೀತಿ ಚೀನಾ ನಾಶ ಮಾಡಿದ್ರು ಹಾಗೆ ಅಂತ ಹೇಳಿದ್ರೆ, ಅಲ್ಲಿ ರಾಜಮನೆತನಗಳಿದ್ವು. ಆ ರಾಜಮನೆತನದವ್ರಿಗೇ ಈ ಅಫೀಮಿನ ಒಂದು ದಾಸರಾಗೋ ಥರ ಮಾಡಿದ್ರು. ಒಂದು ಚಿತ್ರ ಇದೆ, ಲಾಸ್ಟ್ ಟೆಂಪರರ್ ಅಂತ. ಅಲ್ಲೇನೊಂದು ರಾಜರ ಆಳ್ವಿಕೆ ಇತ್ತು, ಯಾವ ರೀತಿ ಈ ಒಂದು ಅಫೀಮಿನ ದಾಸರಾಗಿ ಯಾವ ರೀತಿ ಅವರು ನಾಶವಾದರು ಅನ್ನೋದ್ರ ಬಗ್ಗೆ ಒಂದು ಚಿತ್ರಣ ಇದೆ. ಇದಿಷ್ಟಕ್ಕೂ ಕೂಡ ಮೂಲ ಕಾರಣ ಅಲ್ಲಿ ಕೂಡ ಹಾಗೆಯೇ ಅವರು ಅಫೀಮನ್ನು ಬೆಳೆಯೋದಕ್ಕೆ ಅವಕಾಶ ಕೊಟ್ಟರು, ಬ್ರಿಟಿಷರಿಗೆ ಮತ್ತು ಆ ರೀತಿಯ ಯುರೋಪಿಯರಿಗೆ ಅವಕಾಶ ಕೊಟ್ಟರು. ತಪ್ಪುಗಳು ನಡೀತು, ಅವರ ಸಾಮ್ರಾಜ್ಯವೇ ನಾಶ ಆಯಿತು. ನಮ್ಮಲ್ಲಿ ಕೂಡ ಆದ ಎಲ್ಲ ದುರ್ಘಟನೆಗಳಿಗೆ, ಒಂದು ದುರಂತಗಳಿಗೆ ನಮಗೆ ಅರಿವಿಲ್ಲದೆ ಇದ್ದಿದ್ದೇ ಕಾರಣ ಆಯಿತು. ಇದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಈ ಅಂಕಣದ ಒಂದು ಸಂದೇಶ. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.